ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ ರೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಅದ್ರ ಜೊತೆ ಇಡೀ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಈ ದೀಪಾವಳಿ ಅನ್ನೋದು ಪ್ರತಿಯೊಬ್ಬರ ಮನೆ ಬೆಳೆಸೋದು ದೀಪ. ಆದ್ರೆ ಬಟ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ನಾನೇನು ಪಟಾಸೆ ಹಚ್ಚಬೇಡಿ, ಆದಾಯ ಮಾಡಬೇಡಿ ಅಂತ ನಾನೇನು ಎಲ್ಲವನ್ನಷ್ಟು ದೊಡ್ಡವನಲ್ಲ. ಆದರೂ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನಿಮ್ಮ ಈ ಏನು ಕತ್ತಲಿದೆ, ಈ ಬೆಳಕಿದೆಲ್ಲ ಅದು ನಿಮ್ಮ ಮನೆ ಕತ್ತಲಾಗಬಾರ್ದು. ಆ ರೀತಿ ನೋಡ್ಕೊಳ್ಳಿ, ಆಚರಿಸಿ ಸೇಫ್ಟಿಯಿಂದ ಮಾಡಿ, ಆರಾಮಾಗಿರಿ. ಏನೋಲ್ಲ, ತುಂಬ ಸಿಂಪಲ್. ಇದೇ ಒಂದು ದೀಪಾವಳಿದಿಂದ ಯೂಟ್ಯೂಬ್ನಲ್ಲಿ ಹೊಸದಾಗಿ ಬೆಂಕಿ 5 ಹೊಸ ನೀವು ಅಪ್ಡೇಟ್ ಬಂದಿದೆ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾತ್ರ ಅಲ್ಲ, ನೋಡುವಂಥ ನಮ್ಮ ವ್ಯೂವರ್ಸ್, ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮಗೂ ಕೂಡ ಈ ಬೆಂಕಿ ಅಪ್ಡೇಟ್ಗಳು ಕೆಲವೊಂದಷ್ಟು ಅಪ್ಡೇಟ್ ಇದೆ. ಅದು ಯಾವ್ಯಾವ ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಎಲ್ಲ ನಮ್ಮ ಕನ್ನಡ ಟೆಕ್ ರೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸುಮ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಏನು ಪ್ರತಿಯೊಬ್ಬರು ಕೂಡ ಕನ್ನಡ ಟೆಕ್ ರೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ದೀಪಾವಳಿ ಅಂತ ತಕ್ಷಣ ಫುಲ್ ಜೋರು ಅಂತ ಕೇಳ್ಬೋದು. ಇಲ್ಲ, ನಮ್ಮ ಕಡೆ ಇಲ್ಲ, ನಿಮ್ಮ ಕಡೆ ಯಾವ ರೀತಿ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನೋಲ್ಲ, ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಬಂದಂಥ 5 ಹೊಸ ನ್ಯೂ ಅಪ್ಡೇಟ್. ಯಾವ್ಯಾವ ಅಪ್ಡೇಟ್ ಬಂದಿದೆ ಏನೋಲ್ಲ ನಾನು ನಮಗೆ ಕ್ಲಿಯರ್ ಹೇಳ್ತೀನಿ. ತುಂಬ ಸಿಂಪಲ್, ಕ್ಲಿಯರಾಗಿ 5 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಯೂಟ್ಯೂಬ್ನಲ್ಲಿ ಬಂದಂಥ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಅಪ್ಡೇಟ್ ಸದ್ಯದಲ್ಲಿ ಬರುತ್ತೆ, ಎಲ್ಲರೂ ಕೂಡ ರೋಲ್ ಔಟ್ ಆಗುತ್ತೆ. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್, ವಾಯ್ಸ್ ರಿಪ್ಲೈ ಕಮೆಂಟ್ ಅಂತ ಬಂದ್ಬಿಟ್ಟು, ಅಂದರೆ ಕಮೆಂಟ್ಗೆ ನೀವು ವಾಯ್ಸ್ ರಿಪ್ಲೈ ಮೂಲಕ ನೀವು ಮಾಡ್ಬೋದು. ಯಾವ ರೀತಿ ಅಂದರೆ, ಈಗ ನೋಡಿ, ನೀವು ಪ್ರತಿಯೊಬ್ಬರು ಕೂಡ ಈಗ ನಮಗೆ ಕಮೆಂಟ್ ಅನ್ನೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಕಮೆಂಟ್ ಆಗ್ತಾ ಇರ್ತಾರೆ. ಕಮೆಂಟಲ್ಲಿ ಅವ್ರಿಗೆ ಏನಾದರೂ ಡೌಟ್ ಇದ್ದಾರೆ ಕೇಳ್ತಾ ಇರ್ತಾರೆ. ಆ ಡೌಟ್ಗೆ ನಾವು ಏನಾದರೂ ರಿಪ್ಲೈ ಮಾಡ್ಬೇಕಾದ್ರೆ ಟೆಕ್ಸ್ಟ್ ಮೂಲಕ ರಿಪ್ಲೈ ಮಾಡ್ಬೋದು. ಆದ್ರೆ ಬಟ್ ಇನ್ನು ಮುಂದೆ ಏನಂದ್ರೆ ನಾವು ವಾಯ್ಸ್ ಮೂಲಕ, ಅಂದರೆ ವಾಯ್ಸ್ ರೆಕಾರ್ಡ್ ಮೂಲಕ ನಾವು ರಿಪ್ಲೈ ಮಾಡ್ಬೋದು. ಮ್ಯಾಕ್ಸಿಮಮ್ 30 ಸೆಕೆಂಡ್ವರೆಗೆ ಇರುತ್ತೆ. ನಾವು ಅಲ್ಲಿವರೆಗೆ ನಾವು ಆರಾಮಾಗಿ ಅವರ ವಾಯ್ಸ್ ಮೂಲಕ ನಾವು ರಿಪ್ಲೈ ಮಾಡ್ಬೋದು. ಇದು ಬೆಂಕಿ ಅಂತ ಹೇಳ್ಬೋದು. ಸದ್ಯದಲ್ಲೂ ಕೂಡ ಬರುತ್ತೆ, ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ. ಇನ್ನು ಅಪ್ಕಮಿಂಗ್ ಎಲ್ಲರಿಗೂ ಕೂಡ ರೂಲ್ ಔಟ್ ಆಗುತ್ತೆ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಮೊದಲನೇ ಅಪ್ಡೇಟ್. ಯಾವ ರೀತಿ ಇದೆ, ವಾಯ್ಸ್ ಮೂಲಕ ನೀವು ಕಮೆಂಟ್ ಹಾಕಿ ನೀವು ಏನು ಮಾಡ್ಬೋದು, ರಿಪ್ಲೈ ಮಾಡ್ಬೋದು. ಇದರಿಂದ ಅರ್ನಿಂಗ್ ಕೂಡ ಮಾಡ್ಬೋದು. ಹೆಂಗಂದ್ರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಹೆಂಗಂದ್ರೆ, ಈಗ ವಾಯ್ಸ್ ಅವರು ನೀವು ಏನಂದ್ರೆ ಮೆಂಬರ್ಶಿಪ್ ಮಾತ್ರ ನೀವು ವಾಯ್ಸ್ ಅವ್ರು ಕಳಿಸ್ಬೋದು. ಇದರಿಂದ ಏನಿದೆ, ಮೆಂಬರ್ ಆಗ್ಬೇಕಾದ್ರೆ ನಿಮಗೆ ದುಡ್ಡು ಹಾಕ್ಬೇಕು, ದುಡ್ಡು ಹಾಕಿದ್ರೆ ಮೆಂಬರ್ ಆಗುತ್ತೆ. ಈ ರೀತಿ ಕೂಡ ಬೆನಿಫಿಟ್ಸ್ ಇದೆ ಕೆಲವೊಂದಿಷ್ಟು. ಆದರೆ ನಮಗೆಲ್ಲ ಅದು ಬೇಡ, ಎಲ್ಲರಿಗೂ ಹಂಗೆ ಮಾಡೋಣ. ನಾವು ಯಾವುದೇ ರೀತಿ ದುಡ್ಡಿಗೆ ಆಸೆ ಪಡೋದು ಬೇಡ. ಆದ್ರೆ ಬಟ್ ದುಡ್ಡು ಮಾಡೋರು ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇದು ಬೆಂಕಿ ಅಪ್ಡೇಟ್ ಬಂದಂಥ ಯೂಟ್ಯೂಬ್ನಲ್ಲಿ ಮೊದಲನೇ ಅಪ್ಡೇಟ್, ವಾಯ್ಸ್ ರಿಪ್ಲೈ. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಇದೇನಪ್ಪ, ತುಂಬ ಸಿಂಪಲ್. ಇದು ಸದ್ಯದಲ್ಲಿ ಕೂಡ ಬರುತ್ತೆ. ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಈಗಾಗಲೇ ಬಂದಿದೆ, ಎಕ್ಸ್ಪೆರಿಮೆಂಟ್ ನಡೀತಿದೆ. ಏನಪ್ಪ, ಕೋರ್ಸ್ ಅಂತ ಬಂದ್ಬಿಟ್ಟು, ಕೋರ್ಸ್ ಅಂತ ತಕ್ಷಣ ನೀವು ಯೂಟ್ಯೂಬ್ ಕೋರ್ಸ್ ಆ ರೀತಿ ಅಲ್ಲ, ಯೂಟ್ಯೂಬ್ನಲ್ಲಿ ಒಂದು ಹೊಸ ಫೀಚರ್ಸ್ ಬರುತ್ತೆ, ಅಲ್ಲಿ ಕೋರ್ಸ್ ಅಂತ ಒಂದು ಫೀಚರ್ಸ್ ಬರುತ್ತೆ. ಆ ಕೋರ್ಸ್ ಅನ್ನೋ ಫೀಚರ್ಸ್ ಏನಾದರೂ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಈಗ ನೀವು ಯಾವುದೋ ಒಂದು ವಿಡಿಯೋ ಮಾಡ್ತಾರೆ, ಪ್ಲೇ ಲಿಸ್ಟ್ ಅಂತ ಕ್ರಿಯೇಟ್ ಮಾಡ್ತಾರೆ, ಚಾಪ್ಟರ್ ವೈಸ್ ಪಾರ್ಟ್ 1 ಪಾರ್ಟ್ 2 ಅಂತ ಈ ರೀತಿ ಮಾಡ್ತಾರೆ. ಅದೇ ರೀತಿ ಕೂಡ ನಾವು ಏನು ಮಾಡ್ಕೋ, ಈ ಕೋರ್ಸ್ ಅನ್ನೋ ಫೀಚರ್ಸ್ನಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾವ ರೀತಿ ಅಂದರೆ, ಒಂದು ಕೋರ್ಸ್ ಅಂತ ಫೀಚರ್ಸ್ ಅಂದರೆ ಒಂದು ಫೀಚರ್ಸ್ ಬರುತ್ತೆ. ಆ ಫೀಚರ್ಸಲ್ಲಿ ನೀವು ಏನು ಮಾಡ್ಕೋ, ವಿಡಿಯೋ ಏನು ಡಿವೈಡೆಡ್ ಮಾಡ್ತಾರೆ ಅದರಲ್ಲೇ ನೀವು ಏನು ಮಾಡ್ಕೋ, ಅದರಲ್ಲಿ ಅಪ್ಲೋಡ್ ಮಾಡಿಬಿಡೋದು. ಅಂದರೆ ಅದರಲ್ಲೇ ಜಸ್ಟ್ ಡೈರೆಕ್ಟ್ ಲಿಂಕ್ ಮಾಡಿಬಿಡೋದು. ಪ್ಲೇ ಲಿಸ್ಟ್ ಅಂದರೆ ಒಂದು ಪ್ಲೇ ಲಿಸ್ಟ್ ಮಾಡೋದು, ಆ ಪ್ಲೇ ಲಿಸ್ಟ್ ಆ ಕೋರ್ಸ್ ಅನ್ನೋದು ಅಟ್ಯಾಚ್ ಮಾಡೋದು. ಇದರಿಂದ ಏನು ಬೆನಿಫಿಟ್ಸ್ ಅಂದರೆ, ಆ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ರೆ ಅದರಿಂದ ಪ್ರತಿಯೊಂದು ವಿಡಿಯೋ ಕೂಡ ಸಜೆಷನ್ ಆಗುತ್ತೆ, ಪ್ರತಿಯೊಂದು ವಿಡಿಯೋ ನೋಡ್ತಾರೆ. ಅದರಿಂದ ಏನಾಗುತ್ತೆ, ಅಲ್ಲಿ ನಿಮಗೆ ಯಾಡ್ಸ್ ಅನ್ನೋದು ಜಾಸ್ತಿ ಬರುತ್ತೆ, ವ್ಯೂಸ್ ಬರುತ್ತೆ, ಇದರಿಂದ ಕೂಡ ದುಡ್ಡು ಜಾಸ್ತಿ ಬರುತ್ತೆ. ಇದು ಬೆಂಕಿ ಅಪ್ಡೇಟ್ ಸದ್ಯದಲ್ಲಿ ಬರಲಿ, ಬಂದ ನಂತರ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡ್ಬಿಟ್ಟು ಸೆಕೆಂಡ್ ಅಪ್ಡೇಟ್, ಕೋರ್ಸ್ ಅಂತ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಸೆಕೆಂಡ್ ಅಪ್ಡೇಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಬರುತ್ತೆ. ಇನ್ನು ಥರ್ಡ್ ಫೀಚರ್ಸ್ ಬಂದ್ಬಿಟ್ಟು ಇದೇನಪ್ಪ, ಇದು ಟ್ಯಾಗ್ ಪ್ರಾಡಕ್ಟ್ ಮೇಲೆ ಬಂದಿದೆ. ಏನಪ್ಪ, ಯೂಟ್ಯೂಬ್ನಲ್ಲಿ ಗೂಗಲ್ ಆಡ್ಸೆನ್ಸ್ಗಿಂತ ಹೆಚ್ಚು ಈ ಯೂಟ್ಯೂಬ್ನಿಂದ ಅರ್ನ್ ಮಾಡೋದು ಎದುರು ಯಾವೊಂದು ಫೀಚರ್ಸಿಂದ ಅರ್ನ್ ಮಾಡೋದು, ಅದು ಶಾಪಿಂಗ್. ಅಂದರೆ ಟ್ಯಾಗ್ ಪ್ರಾಡಕ್ಟ್ನಿಂದ ಜಾಸ್ತಿ ಅರ್ನ್ ಮಾಡ್ತಾರೆ. ಯಾಕಂದರೆ ಶಾರ್ಟ್ಸ್ ಆಗಿರ್ಬೋದು, ಲಾಂಗ್ ಆಗಿರ್ಬೋದು, ಟ್ಯಾಗ್ ಪ್ರಾಡಕ್ಟ್ ಟ್ಯಾಗ್ ಮಾಡೋದು, ಅದರಿಂದ ಕಮಿಷನ್ ಅನ್ನೋದು ಬರುತ್ತೆ. ಆದ್ರೆ ಬಟ್ ಅದು ಅಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಮಾಡಿದ್ದಾರೆ, ಬೆಂಕಿ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅನ್ನೋದು ತುಂಬ ಸಿಂಪಲ್ ಇದೆ. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಬೆನಿಫಿಟ್ಸ್ ಆಗುತ್ತೆ. ಏನಪ್ಪ ಅಂದರೆ, ಮೊದಲಿಗೆಲ್ಲ ನಾವು ಯಾವುದೊಂದು ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾರೆ, ಯಾವುದೊಂದು ಮೊಬೈಲ್ ಬಗ್ಗೆ ರಿವ್ಯೂ ಮಾಡ್ತಾರೆ. ಈಗ ನಾನು ಐಫೋನ್ ಬಗ್ಗೆ ರಿವ್ಯೂ ಮಾಡ್ತಾನೆ, ಈ ಐಫೋನ್ ಪ್ರಾಡಕ್ಟ್ ಮಾತ್ರ ನಾನು ಟ್ಯಾಗ್ ಮಾಡ್ಬೋದಾಗಿತ್ತು, ಒಂದೇ ಪ್ರಾಡಕ್ಟ್. ಆದರೆ ಬಟ್ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಅಂದರೆ ಗ್ರೂಪ್ ಪ್ರಾಡಕ್ಟ್ ಟ್ಯಾಗ್ ಅಂತ ಮಾಡ್ಬೋದು. ಇನ್ನು ಮುಂದೆ ನೀವು ಮಲ್ಟಿಪಲ್ ಕೂಡ ಪ್ರಾಡಕ್ಟ್ ಟ್ಯಾಗ್ ಮಾಡ್ಬೋದು. ಇದು ಬೆಂಕಿ ಅಂತ ಅನ್ಬೋದು. ಒಂದೇ ಕಂಪ್ನಿಯಲ್ಲಿ ಮಲ್ಟಿಪಲ್ ಕಂಪ್ನಿ ಕೂಡ ನೀವು ಟ್ಯಾಗ್ ಮಾಡ್ಬೋದು. ಇದು ಬೆಸ್ಟ್ ಅಂತ ಅಪ್ಡೇಟ್ ಅಂತ ಹೇಳ್ಬೋದು. ಸದ್ಯ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ನಿಮಗೆ ಆಲ್ಮೋಸ್ಟ್ ತುಂಬ ಜನ ಕ್ರಿಯೇಟರ್ಸ್ ಬಂದಿದೆ, ನಿಮಗೂ ಕೂಡ ಬರುತ್ತೆ, ನೀವು ಕೂಡ ಮಾಡ್ಕೊಳ್ಳಿ. ಇದು ಕೂಡ ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು. ಮೊದಲಿಗೆಲ್ಲ ಒಂದು ಪ್ರಾಡಕ್ಟ್ ಟ್ಯಾಗ್ ಮಾಡೋದು, ಅದರಿಂದ ಜಾಸ್ತಿ ಇದಾಗ್ತಿಲ್ಲ. ಅದ್ರ ಬಟ್ ಇನ್ನು ಮುಂದೆ ನೀವು ನಿಮ್ಮ ಒಂದು ವಿಡಿಯೋಗೆ ಮಲ್ಟಿಪಲ್
ಪ್ರಾಡಕ್ಟ್ ಕೂಡ ನೀವು ಟ್ಯಾಗ್ ಮಾಡ್ಕೊಳ್ಬೋದು. ಇದು ಬೆಂಕಿ ಅಪ್ಡೇಟ್. ಇದು ಬಂದ್ಬಿಟ್ಟು ನಿಮಗೆ 3ನೇ ಅಪ್ಡೇಟ್. ಇನ್ನು 4ನೇ ಅಪ್ಡೇಟ್ ಬಂದ್ಬಿಟ್ಟು ಎಲ್ಲ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ದಾರಲ್ಲ, ನಿಮಗೋಸ್ಕರ ಒಂದು ಅಪ್ಡೇಟ್ ಏನಂದ್ರೆ ನಿಮ್ಮೊಂದು ವಿಸುವಲ್ ಏನಿದೆಲ್ಲ, ಈಗ ನಮ್ಮ ಯೂಟ್ಯೂಬ್ ಎಂಟರ್ ಪೇಜ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ತಮ್ಮನೆಲ್ಲ ಇವೇನಿದೆಲ್ಲ ಅಂದ್ರೆ ನೋಡುವಂಥ ಯೂಟ್ಯೂಬ್ ಎಂಟರ್ ಪೇಜ್ ಏನಿದೆಲ್ಲ ಅಪ್ಲಿಕೇಶನ್ ಹೋಮ್ ಪೇಜ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲ ಒಂದು ಡಿಫ್ರೆಂಟ್ ಕಲರ್ ಬರುತ್ತೆ, ಒಂದು ಪ್ರೊಫೆಷನಲ್ ಆಗಿ ಬರುತ್ತೆ. ನೋಡೋರಿಗೆ ಒಂದು ಲುಕ್, ನಮ್ಮ ಜನರಿಗೆ ನೋಡಬೇಕು, ವಿಡಿಯೋ ಕ್ಲಿಕ್ ಮಾಡಿ ಪ್ಲಾಟ್ಫಾರ್ಮ್ ಜಾಸ್ತಿ ಯೂಸ್ ಮಾಡಬೇಕು, ಆ ರೀತಿ ಒಂದು ಲುಕ್ ಮೂಲಕ ಬರುತ್ತೆ. ಈಗ ಸದ್ಯದಲ್ಲಿ ಕೂಡ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ, ಆಲ್ಮೋಸ್ಟ್ ನಿಮಗೂ ಬಂದಿರುತ್ತೆ. ಬೇಗ ಚೆಕ್ ಮಾಡ್ಬೇಕಾದ್ರೆ ಏನೂ ಮಾಡಲ್ಲ, ಯೂಟ್ಯೂಬ್ ಹೋಗಿ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡಿ ಆಟೋಮೆಟಿಕ್ ನಿಮಗೂ ಬರುತ್ತೆ. ಅಂದರೆ ಕೆಲವೊಂದಷ್ಟು ನೋಡ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ವಿಡಿಯೋ ಸೆಕ್ಷನ್ ಆಗಿರ್ಬೋದು, ಟೈಟಲಲ್ಲಿ ಬೇರೆ ಬೇರೆ ಕಲರು, ಈ ರೀತಿ ಕೆಲವೊಂದಷ್ಟು ಡಿಫ್ರೆಂಟ್ ಆಗಿದೆ. ಇದರಿಂದ ತುಂಬ ವಿಸುವಲ್ ನೋಡೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಇದು ಎಲ್ಲ ನಮ್ಮ ವ್ಯೂವರ್ಸ್ಗೆ ತುಂಬ ಯೂಸ್ಫುಲ್ ಬೆನಿಫಿಟ್ಸ್ ಆಗುತ್ತೆ ಈ ಅಪ್ಡೇಟ್. ಇನ್ನು ಕೊನೆಯ 5ನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಚಾನೆಲ್ ಬ್ರ್ಯಾಂಡ್ ಅಂತ ಬಂದ್ಬಿಟ್ಟು ಬ್ರ್ಯಾಂಡ್ ಮೇಲೆ ಬಂದಂಥ ಅಪ್ಡೇಟ್. ಏನಪ್ಪ ಬ್ರ್ಯಾಂಡ್ ಅಂದರೆ ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ. ಏನು ಗೊತ್ತಿದೆ, ನಮಗೆ ಯೂಟ್ಯೂಬ್ನ ಒಂದು ಬ್ರ್ಯಾಂಡ್ ಅಪ್ಡೇಟ್ ಅಂದರೆ ಬ್ರ್ಯಾಂಡ್ ಅಂತ ಒಂದು ಫೀಚರ್ಸ್ ಇದೆ. ಅದರಿಂದ ಏನಂತ ನಮಗೆ ಪ್ರಮೋಷನ್ ಅವರಾಗೆ ಯೂಟ್ಯೂಬ್ದವ್ರು ಖುದ್ದಾಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಆ ಬ್ರ್ಯಾಂಡ್ ಅನ್ನೋದು. ಆದ್ರೆ ಬಟ್ ಇಲ್ಲಿವರೆಗೂ ಬಂದಿದೆ ಇಲ್ವಾ, ನೀವು ಒಬ್ಬರಾರ್ದು ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ಇನ್ನೂರಿಗೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿಲ್ಲ. ಆದ್ರೆ ಬಟ್ ಈಗ ಸಡನ್ ಏನು ಮಾಡಿದ್ರೆ ಅಲ್ಲಿ ಒಂದು ಹೊಸ ಫೀಚರ್ಸ್ ಕೂಡ ಏನು ಮಾಡಿದ್ರೆ ಚಾನಲ್ ಒಂದು ಸೆಟ್ಟಿಂಗ್ ಮಾಡಿದ್ರೆ ನಿಮ್ಮ ಚಾನಲ್ ಒಂದು ಸೆಟ್ಟಿಂಗ್ ಬರುತ್ತೆ. ಆ ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಳ್ಬೇಕು. ಏನು ಮಾಡೋಂಗಿಲ್ಲ, ಜಸ್ಟ್ ನಿಮ್ಮ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಅಲ್ಲೊಂದು ಸೆಟ್ಟಿಂಗ್ ಬರುತ್ತೆ. ಆ ಸೆಟ್ಟಿಂಗ್ ಆನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಅನಾಲಿಟಿಕ್ಸ್ನು ಎಲ್ಲ ಸೇರ್ ಆಗುತ್ತೆ ಅವರಿಗೆ, ಆ ಬ್ರ್ಯಾಂಡ್ಸ್ಗೆ ಅಂದರೆ ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗೆ ಸೇರ್ ಆಗುತ್ತೆ. ಅದರಿಂದ ಏನಾಗುತ್ತೆ ನಿಮಗೆ ಕೆಲವೊಂದಷ್ಟು ಪ್ರಮೋಷನ್ ಬ್ರ್ಯಾಂಡ್ಗಳು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದರಿಂದ ನಿಮಗೆ ಪ್ರಮೋಷನ್ ಸಿಗುತ್ತೆ. ಹಾಗಿದ್ರೆ ನೀವು ಅನ್ಬೋದು ಬ್ರದರ್ ಅನಾಲಿಟಿಕ್ಸ್ ಅಂದರೆ ಎಲ್ಲ ಹೋಗುತ್ತೆ. ಇಲ್ಲ, ಜಸ್ಟ್ ನಿಮ್ಮೊಂದು ಚಾನಲ್ ವ್ಯೂಸ್, ಸಬ್ಸ್ಕ್ರೈಬರ್ಸು, ಇಂಪ್ರೆಷನ್ ಇಷ್ಟೇ ಹೋಗುತ್ತೆ. ಅದ್ರ ಬಟ್ ನಿಮ್ಮ ಅರ್ನಿಂಗು ಈ ರೀತಿ ಹೋಗಲ್ಲ. ಈ ರೀತಿ ರೀಚ್ ಬರ್ತಾಯಿದೆ, ಇಂಪ್ರೆಷನ್ ಈ ರೀತಿ ಬರ್ತಾಯಿದೆ, ಇದು ಶೋ ಆಗುತ್ತೆ. ಅದರಿಂದ ಏನಾಗುತ್ತೆ ನಿಮಗೆ ಬೆನಿಫಿಟ್ಸ್ ಆಗುತ್ತೆ. ಆ ಸೆಟ್ಟಿಂಗ್ ಯಾವ ರೀತಿ ಆನ್ ಮಾಡೋದು ತುಂಬ ಸಿಂಪಲ್. ಇದು ಕ್ರೋಮ್ನಲ್ಲಿ ಮಾಡಬೇಕು. ಯಾವುದೇ ರೀತಿ ಅಪ್ಲಿಕೇಶನ್ ವೈಟೆಸ್ಟ್ ಅಪ್ಲಿಕೇಶನ್ ಮಾಡೋಕ್ಕಲ್ಲ. ಕ್ರೋಮಲ್ಲಿ ಡೆಸ್ಕ್ಟಾಪಲ್ಲಿ ಹೋಗಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಚಾನಲ್ ಸೆಟ್ಟಿಂಗಲ್ಲಿ ಹೋಗಿ ನಿಮಗೆ ಅಲ್ಲಿ ಬರುತ್ತೆ. ಆ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಸೈಡ್ಗೆ ಆಗ್ತಾ ಇರ್ತೀನಿ, ಆ ರೀತಿ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಎಲ್ಲರೂ ಕೂಡ ಬರುತ್ತೆ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಪ್ರಮೋಷನ್ ಸಿಗುತ್ತೆ. ಏನೋಲ್ಲ, ತುಂಬ ಸಿಂಪಲ್, ಏನಿಲ್ಲ. ಇಷ್ಟು 5 ಹೊಸ ನೀವು ಅಪ್ಡೇಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬರುತ್ತೆ. ಯಾರು ಕೂಡ ಚಿಂತೆ ಮಾಡೋಕ್ಕೋಗ್ಬಿಡಿ. ಅಂದರೆ ಚಿಂತೆ ಅಂದರೆ ಆಲೋಚನೆ ಮಾಡಬೇಡಿ, ಎಲ್ಲರೂ ವೆಯ್ಟ್ ಮಾಡಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಬರುತ್ತೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅನ್ನೋದು ತುಂಬ ಚೇಂಜ್ ಆಗಿದೆ. ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾಯಿದೆ, ರೂಲ್ಸ್ ಮೇಲೆ ರೂಲ್ಸ್ ಕೂಡ ಬರ್ತಾಯಿದೆ. ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಯಾಕಂದರೆ ನಾವು ಫಾಲೋ ಮಾಡಲಿಲ್ಲ ಅಂದರೆ ಯೂಟ್ಯೂಬ್ದವ್ರು ನಮ್ಮ ತೆಗೆದು ಹೊರಗಡೆ ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಫಾಲೋ ಮಾಡಿ. ಹೊಸ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನೂ ತುಂಬ ಅಪ್ಡೇಟ್ಗಳು ಬರ್ತಾಯಿದೆ. ಬಂದ ನಂತರ ನಮಗೆ ವೀಡಿಯೋ ಮಾಡಿ ಕ್ಲಿಯರ್ ತೀಸ್ಕೊಡ್ತೀನಿ ಪ್ರತಿಯೊಂದು ಅಂತ. ಈ ಒಂದು ಮುಗಿಸ್ತೀನಿ ಮುಂಚೆ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆಲ್ಲ ನಮ್ಮ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ. ನಿಮ್ಮ ಜೀವನ ಬೆಳಕಿನಂತೆ ಬೆಳಿಬೇಕು. ಅಂದರೆ ಏನು ಬೆಳಕು ಹಚ್ತಾ ಇದ್ದಾರೆ, ದೀಪ ಹಚ್ತಾರೆ, ಆ ದೀಪ ಹಚ್ಚಿದಂಗೆ ಚೇಂಜ್ ಆಗಬೇಕು, ಗ್ರೋ ಆಗಲಿ, ಒಳ್ಳೆಯದಾಗಲಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ ದೇವರಲ್ಲಿ ಕೇಳ್ಕೊತೀನಿ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬರ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲ.